ನೋಡಿ ಅವನು ಬರ್ಲೇ ಇಲ್ಲ. ನಾನ್ ನಿನ್ಗೆ ಮೊದಲೇ ಹೇಳಿದೆ. ರುದ್ರ, ನೀವು ಸ್ವಲ್ಪ ಹೊತ್ತು ತಿರ್ಗಾಡ್ಕೊಂಡ್ ಬನ್ನಿ, ಯಾಕೆಂದ್ರೆ ನನ್ಗೆ ಸ್ವಲ್ಪ ಸಾಮಾನು ಖರೀದಿಸ್ಲಿಕ್ಕಿದೆ. ಓಕೆ, ಸಿ ಯು ಸೂನ್. ಆಯ್ತು ರಂಗಿಲಾ, ನಾವು ಹತ್ರದಲ್ಲೇ ಇರ್ತೀವಿ. ರುದ್ರ, ಐಸ್ ಕೋಲಾ? ನಾನ್ ಜಾದು, ನಾನ್ ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ಅರೆ ಕೇಳಿ ಮಕ್ಕಳೇ, ರುದ್ರ ರುದ್ರ, ನೀನೇ ರುದ್ರ ಅಲ್ವಾ? ಪ್ಲೀಸ್ ನಮ್ಗೆ ಸಹಾಯ ಮಾಡು. ನಾವು ಬಹಳ ಆಶೆಯಿಂದ ನಿನ್ನ ಹತ್ರ ಬಂದಿದ್ದೀವಿ. ನೀವ್ ಯಾರು? ನಮ್ಮಿಂದ ಏನ್ ಸಹಾಯ ಬೇಕಾಗಿದೆ? ನನ್ನ ಮಗ ಕೇವ್ ಹತ್ರ ಹೋಗ್ತಿದ್ದ, ತಪ್ಪಿ ಒಳಗೆ ಸಿಕ್ಕಾಕೊಂಡ. ಏನು? ನಾವು ಅವನನ್ನು ಹೊರ ತೆಗೆಯಲು ಬಹಳ ಪ್ರಯತ್ನ ಮಾಡಿದೆವು, ಆದ್ರೂ ತೆಗೆಯೋಕೆ ಆಗಿಲ್ಲ. ನೀನ್ ಹೆಲ್ಪ್ ಮಾಡ್ತೀಯಲ್ಲ? ನೀವು ಪ್ಲೀಸ್ ಅಳುವುದನ್ನ ನಿಲ್ಸಿ. ನಾನ್ ನಿಮ್ಮ ಮಗನನ್ನ ಕೇವ್ಸ್ನಿಂದ ಹೊರ ತೆಗಿತೀನಿ. ನನ್ಗೆ ಆ ಜಾಗವರೆಗೆ ಕೊಂಡೋಗಿ. ಆ ಜಾಗ ತುಂಬಾ ದೂರವಿದೆ, ನಾವು ಸುಸ್ತಾಗಿದ್ದೀವಿ. ನಮ್ಮಿಂದಾಗಿ ಅಲ್ಲಿ ತಲುಪೋ ತನಕ ತುಂಬಾ ತಡವಾಗಬಾರ್ದು. ನಿನ್ನಿಂದ ಏನಾದ್ರೂ ಮಾಡ್ಲಿಕ್ಕಾದ್ರೆ. ಚಿಂತಿಸ್ಬೇಡಿ. ಇಬಾಯಿಸ್ಕಾ ಸಿಬಾಯಿಸ್ಕಾ ಅಪ್ಯಾರೋ. ಹೆದರ್ಬೇಡಿ, ಇದು ನಮ್ಮ ಫ್ರೆಂಡ್. ನೀವಿಬ್ರು ಇದ್ರೆ ಬೆನ್ನು ಹತ್ತಿ ಕೂತ್ಕೊಳ್ಳಿ ಮತ್ತು ನಮ್ಗೆ ಕೇವ್ಸ್ ನ ಡೈರೆಕ್ಷನ್ ತೋರಿಸಿ. ಮಾಡಿದನು ಮಹಾರಾಯ, ಈ ಮಕ್ಕಳನ್ನು ನಾನು 2 ನಿಮಿಷ ಒಬ್ರೇ ಬಿಡುವ ಹಾಗಿಲ್ಲ. ನಿಲ್ಲಿ. ಈಗ ಎಲ್ಲಿ ಹೊರಟ್ರಿ? ಎಲ್ಲ ಹೇಳ್ತೀವಿ ರಂಗೀಲಾ, ನೀವು ಜೊತೆಗೆ ಬನ್ನಿ ಅಷ್ಟೇ. ನಿಲ್ಲಿ. ಆ ಕೇವ್ ಎಲ್ಲಿದೆ ಸರ್? ಇನ್ನೇನು ತಲುಪಿ ಬಿಡ್ತೀವಿ ಮಗ. ಆ ಮೌಂಟೇನ್ ಹತ್ರ ಇಳಿಸಿ ಬಿಡು. ಅಲ್ಲಿ ನೋಡು ಕೇವ್, ಆ ಮೌಂಟೇನ್ ನಲ್ಲಿ. ಮಾಯರಾ, ವರುಣ್, ಇವ್ರು ಯಾರು? ನಾವು ಇವರನ್ನು ಯಾಕೆ ಹಿಂಬಾಲಿಸ್ತಿದ್ದೀವಿ? ಸ್ವಲ್ಪವಾದ್ರೂ ಹೇಳೋ. ಮಾಡಿದುಣ್ಣು ಮಹಾರಾಯ, ಮಾಡಿದುಣ್ಣು ಮಹಾರಾಯ, ಮಾಡಿದುಣ್ಣು ಮಹಾರಾಯ, ನನ್ಗೇನಿದು ಸರಿ ಕಾಣ್ತಿಲ್ಲ. ಮಾಡಿದುಣ್ಣು ಮಹಾರಾಯ. ರುದ್ರ, ಅಲ್ಲಿ ಎದುರು ಕೇವ್ಸ್ ಇದೆ ಅಲ್ಲ, ಅದ್ರೊಳಗೆ ನನ್ನ ಮಗ ಹೋಗಿದ್ದ. ಕೆಲವು ಹೊತ್ತಿನವರೆಗೆ ಅವನ ಸ್ವರ ಕೇಳಿಸ್ತಾ ಇತ್ತಪ್ಪ. ಆಮೇಲೆ ಸ್ವಲ್ಪ ಸಮಯದ ಬಳಿಕ ಅದು ನಿಂತು ಹೋಯ್ತು. ಕೇವ್ಸ್ ನ ಮುಖ ಇಷ್ಟು ಭಯಂಕರವಿದೆ ಅಂದ್ರೆ ನನ್ ಮಗ ಮೋಂಟು ಹೇಗಿರ್ಬಹುದಂತ ಗೊತ್ತಾಗ್ತಿಲ್ಲ. ನೀವೇನ್ ಚಿಂತಿಸ್ಬೇಡಿ, ನಾವೆಲ್ಲ ಕೂಡಿ ಹೋಗಿ ನೋಡೋಣ. ಮೋಂಟು, ಮೋಂಟು. ಅದ್ಯಾರು ಬೊಬ್ಬೆ ಹೊಡೆಯೋದು? ಒಳಗೆ ಬರಲು ಪ್ರಯತ್ನಿಸಿದರೆ ಎಚ್ಚರಿಕೆ. ಒಮ್ಮೆ ನನ್ನ ಬಾಯೊಳಗೆ ನುಗ್ಗಿದ್ರೆ ಮತ್ಯಾವತ್ತು ಹೊರಗೆ ಹೋಗೋಕ್ಕಾಗಲ್ಲ. ಈಗ ಮೊದ್ಲು ಹೇಳು, ನೀನ್ ಯಾರು? ಅಡಗಿ ನಮ್ಮನ್ನು ಹೆದರಿಸ್ತೀಯಾ? ಧೈರ್ಯವಿದ್ರೆ ಹೊರ ಬಂದು ನಮ್ಮನ್ನು ಎದುರಿಸು, ಇಲ್ಲಾಂದ್ರೆ ನಾವು ಒಳಗ್ ಬರ್ತೀವಿ. ನನ್ನನ್ನು ಭೇಟಿ ಮಾಡದೆ ನಿನಗೆ ನೆಮ್ಮದಿ ಇಲ್ಲ ಅನ್ಸುತ್ತೆ. ನನ್ನನ್ನು ನೀನು ಹೊರ ಕರೆದು ತೊಂದರೆಗಳಿಗೆ ಆಹ್ವಾನ ಕೊಟ್ಟಿದ್ದೀಯಾ?
ಸಿಕ್ಕಾಕೊಂಡ ರುದ್ರ. ಈಗೇನ್ ಮಾಡೋದು? ತುಂಬಾ ಕೆಟ್ಟದಾಯ್ತು. ಈ ಮಿರರ್ಗೆ ಏನಾಗ್ತಿದೆ? ಇದು ಅದು ಕೂಡ ಆಕ್ಟಿವೇಟ್ ಆಗ್ತಿದೆ. Zibaiska, Mirror Pustino! Zibaiska, Mirror Breako! Myra, Rangila! ನಾನು ಹೇಳಿದ್ದೆ ಒಳಗೆ ಬರಬೇಡಿ, ಈಗ ಅನುಭವಿಸಿ. ರುದ್ರ, ಕಾಪಾಡು. ಸಿಕ್ಕಿ ಬಿದ್ದಿ ರುದ್ರ, ಸಿಕ್ಕಿ ಬಿದ್ದಿ. ನಿನ್ನ ಕತೆ ಮುಗಿದೋಯ್ತು. ಬಾಯ್ ಬಾಯ್ ರುದ್ರ, ಫಾರ್ ಎವರ್. ಇದು ತಪ್ಪು ಶಕಾಲ್. ನೀವೆಲ್ಲ ಚೆನ್ನಾಗಿದ್ದೀರಾ? ಇವತ್ತು ದಿನ ಚೆನ್ನಾಗಿಲ್ಲಪ್ಪ. ಇವತ್ತಿನವರೆಗೆ ಎಂದೂ ಹೀಗೆ ಆಗಿಲ್ಲಪ್ಪ. ಚಿಂತಿಲ್ಲ ರಂಗೀಲ, ಈ ತೊಂದರೆಯನ್ನು ನಾವು ಎದುರಿಸೋಣ. ರುದ್ರ, ನನ್ಗಂತೂ ಹೆದರಿಕೆ ಆಗ್ತಿದೆ. ಆ ಹುಡುಗ ಗೊತ್ತಿಲ್ಲ ಎಲ್ಲಿದ್ದಾನೆ. ಮೈರಾ, ಒಳಗೆ ಯಾವ ಹುಡುಗನೂ ಇಲ್ಲ. ಶಕಾಲ್ ನಮ್ಮನ್ನು ಮೂರ್ಖ ಮಾಡಿ ಒಳಗೆ ಸಿಕ್ಕಿಸ್ಬಿಟ್ಟ. ನಡೀರಿ ಮುಂದಕ್ಕೆ ನೋಡೋಣ. ಇಲ್ಲಿಂದ ಹೊರ ಹೋಗ್ಲು ಏನಾದ್ರೂ ದಾರಿ ಇರ್ಬೇಕು. ಅರೆ, ಮಾಡಿದ್ದೆನ್ನೋ ಮಹಾರಾಯ. ಇದೆಂತ ಮಿರರ್ ಇಮೇಜ್ ಅಪ್ಪ. ಎಲ್ಲ ಯದ್ವಾ ತದ್ವಾ ಮಾಡ್ತಿದೆ. ಭೂತ ಭೂತ ರುದ್ರ. ರುದ್ರ, ಏನಾಯ್ತು ರಂಗಿಲಾ? ನೀವ್ ಯಾಕೆ ಕಿರಿಚಿದ್ದು? ರುದ್ರ, ಅಲ್ಲಿ ಭೂತ ಇದೆ. ನನ್ನ ಕೆನ್ನೆಗೆ ಹೊಡಿತು. ಈ ಜಾಗೆ ಅಂತೂ ವಿಚಿತ್ರವಾಗಿದೆ. ನಿಜವಾಗ್ಲೂ ಭೂತ ಇದೆ. Zibaiska, Mirror Breako! ರುದ್ರ, ಇಲ್ಲಿ ನಮ್ಮ 4 ಸುತ್ತ ಮಿರರ್ ಇಮೇಜಸ್ ಇವೆ. ನಾವು ಏನೇ ಮ್ಯಾಜಿಕ್ ಮಾಡಿದ್ರೂ ನಮ್ಗೇನೆ ವಿರುದ್ಧವಾಗುತ್ತೆ. ಮುಂದೆ ನಡೀತೀರಿ ಮತ್ತು ಮಿರರ್ನ ಇಗ್ನೋರ್ ಮಾಡಿ. ನಾವು ಇವುಗಳಿಂದ ದೂರ ಹೋಗ್ಬೇಕು. ಇಲ್ಲಂತೂ ದೂರ ದೂರವರೆಗೂ ಕೇವಲ ಮಿರರ್ಸೇ ಇವೆ. ಇದು ಯಾವ ರೀತಿಯ ವರ್ಲ್ಡ್? ದಮ್ಮಯ್ಯಕ್ಕೆ ಅಟ್ಲೀಸ್ಟ್ ರಿಫ್ಲೆಕ್ಷನ್ಸ್ ಕಾಣ್ತಾ ಇಲ್ಲ. ಅರೆ, ಇದೇನಾಗ್ತಿದೆ? ಅಲ್ಲಿ ಏನೋ ಇದೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಈ ಮ್ಯಾಜಿಕ್ ತುಂಬಾನೇ ಸ್ಟ್ರಾಂಗ್ ಇದೆ. ಐ ಕ್ಯಾನ್ ಫೀಲ್ ಇಟ್.
ಮೇಲೆ ನೋಡಲು ನಿಷೇಧವಿದೆ. ಮೇಲೆ ನೋಡುವುದು ನಿಷೇಧ? ಇದರ ಅರ್ಥ ಏನು? ಮೇಲೆ ಏನಿದೆ? ವೆಲ್ಕಮ್ ಟು ದ ಮಿರರ್ ವರ್ಲ್ಡ್. ರುದ್ರ ಬಾಬು. ಒಳ್ಳೇದಾಯ್ತು ಬಿಡಿ, ಹೆಚ್ಚು ಜೋರಾಗಿ ಬೀಳಿಲ್ಲ, ಪೆಟ್ಟಾಗಿಲ್ಲ. ಮಾರ, ನಿನ್ನನ್ ಏನ್ ಮಾಡ್ಲಿ? ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇದ್ಯಾವ ಜಾಗಕ್ಕೆ ಮಿರರ್ ನಮ್ಮನ್ನು ತಂದು ಬೀಸಾಕ್ಬಿಡ್ತು? ರಂಗೀಲಾ, ಹೆದ್ರಿದ್ರೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಾವಿಲ್ಲಿ ಬಂದಿದ್ದೀವಿ ಅಂದ್ಮೇಲೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. ಕಮ್ ಆನ್. ಫ್ರೆಂಡ್ಸ್, ನಾವು ಸನ್ಸಿಟಿಗೆನೆ ವಾಪಸ್ ಬಂದೆವು. ಅಲ್ಲಿ ನೋಡಿ ಪ್ಯಾಲೇಸ್. ನೀನ್ ಯಾವಾಗ್ಲೂ ನನ್ನ ಮಾತು ಕೇಳ್ತೀಯ? ಹಿಡೀರಿ, ಹಿಡೀರಿ ಅವನನ್ನು. ನನ್ನ ಗಡಿಯಾರ ಕದ್ದು ಓಡ್ತಿದ್ದಾನೆ. ಹಿಡೀರಿ ಅವನನ್ನು. ಬೇಡ ಬೇಡ, ಇದನ್ನು ಬೇಡ, ಹೋಗಿಲ್ಲಿಂದ. ಮಾಡಿದ್ನು ಮಹಾರಾಯ, ಕಳ್ಳ ಅಲ್ಲಿದ್ದಾನೆ. ಇಲ್ಲಿಗೆ ಗುರಿ ಮಾಡ್ತಿದ್ದೀಯಾ? ಕಳ್ಳ, ಕಳ್ಳ, ಹಿಡೀರಿ ಅವನನ್ನ. ಮಾಡಿದ್ನು ಮಹಾರಾಯ, ಎಲ್ರು ನನ್ ಮೇಲೆನೆ ಯಾಕೆ ಗುರಿ ಇಡ್ತಿದ್ದಾರೆ? ಈ ಸನ್ಸಿಟಿಗೆ ಏನಾಗಿದೆ? ಇಲ್ಲಿ ಯಾರು ಎಂದೂ ಕಳ್ಳತನ ಮಾಡಿಲ್ಲ. ನಡೀರಿ, ಪ್ಯಾಲೇಸ್ಗೆ ಹೋಗಿ ನೋಡೋಣ. ರುದ್ರ, ತಡಿ ಅವರನ್ನ. ಅವರು ಬರ್ಡ್ಸ್ಗೆ ಹಾನಿ ತಲುಪಿಸ್ತಾರೆ. ನಿಲ್ಲಿ. ನೀವೆಲ್ಲ ಯಾರು? ಇವ್ರೆಲ್ಲ ಯಾರು? ಸೇಮ್ ಟು ಸೇಮ್ ನಮ್ಮ ಹಾಗೇನೆ ಇವರ ಮುಖ್ಯವಿದೆ. ಇವರ್ಯಾರು ಬಹುರೂಪಿಗಳಂತೆ ಕಾಣಿಸ್ತಾರೆ. ಕೆಟ್ಟದು ಮಾಡಿದ್ರೆ ಒಳ್ಳೇದಾಗುತ್ತೆ. ರುದ್ರ, ಶಾಕಾಲ್ ನಮ್ಮ ಬೇಹುಗಾರಿಕೆ ಮಾಡಲು ಕಳಿಸಿರ್ಬೇಕು ಅನ್ಸುತ್ತೆ. ಇವ್ರನ್ನ ಹಿಡಿದು ಕೈದಿ ಮಾಡಿ. ಅರೆ, ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಲ್ಲ? ಮಾಡಿದ್ನು ಮಹಾರಾಯ. ಬಾಯ್ ಮುಚ್ಚು ಗಿರ್ಗಿಟ್ಟು. ಖಂಡಿತ ಶಾಕಾಲ ಬೇಹುಗಾರನಾಗಿರ್ಬೇಕು. ಇಲ್ಲ ಇಲ್ಲ, ನಮ್ಮನ್ನು ಶಾಕಾಲ್ ಕಳಿಸಿದಲ್ಲ. ಇದು ನಮ್ಮ ಪ್ಯಾಲೇಸು. ನಿಮ್ಮನ್ನೇ ಶಾಕಾಲ್ ಕಳಿಸಿರ್ಬೇಕು. ಎಲ್ಲಿಂದ ಬಂದಿದ್ದೀರೋ ಅಲ್ಲಿ ಹೊರಟೋಗಿ. ಮುಖ ನೋಡಿದ್ರೆ ಮಂಗನಂತಿದೆ, ಬಂದ್ಬಿಟ್ರು ಕಿಂಗ್ ಆಗ್ಲು. ರುದ್ರ, ತೋರ್ಸು ಇವ್ರಿಗೆ ಇದು ಯಾರ ಪ್ಯಾಲೇಸ್ ಅಂತ.
ಮೈರಾ, ವರುಣ್, ನಿಮ್ಮ ಡೂಪ್ಲಿಕೇಟ್ಸ್ ಅನ್ನ ಹ್ಯಾಂಡಲ್ ಮಾಡಿ. Ibaiska, Sakung Pushtu! ಬನ್ನಿ, ನನ್ ಜೊತೆ ಹೋರಾಡ್ತೀಯಾ? ಕಮಾನ್, ಫೈಟ್! ಅಂತರ್ ಮಂತರ್ ಕಾಲಿ ಕಲಂತರ್ ಛೂ! ನನ್ನನ್ನು ನೀರಲ್ಲಿ ಮುಳುಗಿಸುವ ಯೋಚನೆಗೆ ನೀವು ಮಾತ್ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನಾವೇನು ವೈರಿಗಳಲ್ಲ, ನಮ್ಗೆ ಅಜ್ಜಯ್ಯನನ್ನು ಕಾಣ್ಬೇಕು. ಈಗ ಸರಿ ತಪ್ಪಿನ ನಿರ್ಣಯ ಅವ್ರೇ ಮಾಡ್ತಾರೆ. ನಿನ್ಗೆ ಅಜ್ಜಯ್ಯನನ್ನ ಸಿಗ್ಬೇಕಾ? ಬನ್ನಿ, ಭೇಟಿ ಮಾಡಿಸ್ತೀನಿ. ಪುಣ್ಯಕ್ಕೆ ಅಜ್ಜಯ್ಯ ಇಲ್ಲಿ ಇದ್ದಾರೆ. ಅವರು ನಮ್ಮ ಮಾತನ್ನು ಖಂಡಿತ ಕೇಳ್ತಾರೆ. ಅಜ್ಜಯ್ಯ, ಎಲ್ಲಿ ನೋಡಿ, ಶಾಕಾಲ್ ನಮ್ಮ ಡೂಪ್ಲಿಕೇಟ್ ಅನ್ನು ಗೂಢಾಚಾರ್ಯರಂತೆ ಕಳಿಸಿದ್ದಾನೆ. ಇವರನ್ನೆಲ್ಲ ಯಾಕೆ ಕಟ್ಟಿಟ್ಟಿದ್ದೀಯಾ? ಬಿಡಿಸು ಇವರನ್ನ. ನೆಲ್ಲಿ, ಅಜ್ಜಯ್ಯ, ನಮ್ಗೇನೂ ತಿಳಿತಿಲ್ಲ. ನಮ್ಮ ಹಾಗೆ ಕಾಣುವ ಜನರು ಮೊದ್ಲಾಗಿ ನಮ್ಮ ಪ್ಯಾಲೇಸಿನ ಒಳಗೆ ನುಗ್ಗಿದ್ದಾರೆ, ಆಮೇಲೆ ನಮ್ಮನ್ನೇ ಶಾಕಾಲ್ನ ಗೂಢಾಚಾರ ಅಂತಿದ್ದಾರೆ. ಏನೋ ಕನ್ಫ್ಯೂಷನ್ ಆಗಿದೆ. ಏನೂ ಕನ್ಫ್ಯೂಷನ್ ಆಗಿಲ್ಲ. ಎಲ್ಲವೂ ಕನ್ನಡಿಯಂತೆ ಸ್ವಚ್ಛವಾಗಿದೆ. ನೀವು ನಾಲ್ವರು ಶಾಕಾಲ್ನ ಗೂಢಾಚಾರರು ಮತ್ತು ನಮ್ಮ ಮಕ್ಕಳ ಮಾಸ್ಕ್ ಧರಿಸಿ ನಮ್ಮ ಪ್ಯಾಲೇಸ್ನೊಳಗೆ ನುಗ್ಗಲು ನೋಡಿದ್ರಿ. ಕೆತ್ತು ಬಿಡಿ ಇವರ ಮಾಸ್ಕ್ ಅನ್ನ. ಕೆಟ್ಟದು ಮಾಡಿದ್ರೆ ಒಳ್ಳೇದಾಗುತ್ತೆ. ಅಜ್ಜಯ್ಯ, ಮೊದಲು ನನ್ಗೆ ಅವಕಾಶ ಕೊಡಿ. ಇದು ಮಾಸ್ಕ್ ಅಲ್ವೇ ಅಲ್ಲ, ನನ್ನ ಅಸಲಿ ಮುಖ ಬಹುರೂಪಿ. ನನ್ನ ಬಿಡು. ಅಜ್ಜಯ್ಯ, ಇವನು ದೊಡ್ಡ ಚರ್ಮದ ಮಾಸ್ಕ್ ತಾಕ್ಸಿದ್ದಾನೆ. ತೆಗಿಲಿಕ್ಕೆ ಆಗ್ತಿಲ್ಲ. ಶಾಕಾಲ್ ಇವರಿಗೆ ಸರಿಯಾಗಿ ಕಳಿಸಿದ್ದಾನೆ. ಕಾಲ್ ಸಿಟಿಯನ್ನು ವಶ ಮಾಡಲು ನಾವೇನ್ ಪ್ಲಾನ್ ಮಾಡಿದ್ದೇವೆಂದು ಅವನಿಗೆ ತಿಳಿಯಬೇಕಾಗಿರ್ಬೇಕು. ಆದ್ರೆ ಅಜ್ಜಯ್ಯ, ನೀವು ಪ್ರೇಮ ಮತ್ತು ಶಾಂತಿ ಆರಾಧಕರು. ನೀವು ಕಾಲ್ ಸಿಟಿಯನ್ನು ಯಾಕೆ ವಶ ಮಾಡ್ತೀರಾ? ಅದಂತೂ ಶಾಕಾಲ್. ಎಚ್ಚರ, ಒಂದು ಶಬ್ದ ಆಡಿದ್ರು. ಇವರನ್ನು ಕೋಣೆಯೊಳಗೆ ಕೂಡಿ ಹಾಕಿ. 1 ನಿಮಿಷ. ಇವರನ್ನ ಹೀಗೇನೆ ಕೂಡಿ ಹಾಕಿದ್ರೆ ಹಾರಿ ಓಡೋ ಪ್ರಯತ್ನ ಮಾಡಬಹುದು. ಇನ್ನು ಈ ನಾಲ್ವರು ತಮ್ಮ ಕಾಲ್ಬಲದಿಂದ ಹಾರಾಡಲು ಸಾಧ್ಯವಿಲ್ಲ. ಕೊಂಡೋಗಿ ಇವರನ್ನ, ಆಮೇಲೆ ಯೋಚಿಸೋಣ ಇವ್ರ ಜೊತೆ ಏನ್ ಮಾಡ್ಬೇಕು ಅಂತ. ರುದ್ರ, ಇದೆಲ್ಲ ಏನಾಗ್ತಿದೆ? ಎಲ್ಲರ ಕ್ಯಾರೆಕ್ಟರ್ ಯಾಕೆ ಬದಲಾಯಿತು? ಈಗ ನನ್ಗೆ ಅರ್ಥವಾಯ್ತು. ನಾವು ಮಿರರ್ ವರ್ಲ್ಡ್ಗೆ ತಲುಪಿದೆವು. ಇಲ್ಲಿ ಎಲ್ಲವೂ ಇದೆ, ಆದ್ರೆ ಎಲ್ಲ ಉಲ್ಟ ಇದೆ. ಸನ್ಸಿಟಿಯ ಒಳ್ಳೆಯತನ ಕೆಟ್ಟದ್ರಲ್ಲಿ ಬದಲಾಗಿದೆ. ಮಾಡಿದ್ದು ಮಹಾರಾಯ. ರುದ್ರ, ಮೇಲಕ್ ನೋಡು, ಬೆಳಕಿನ ಕಿಂಡಿ ತೆರೆದಿದೆ. ಬನ್ನಿ, ಹಾರಿ ಹೋಗೋಣ. ಹಾರೋದು ಹೇಗೆ? ನಕಲಿ ಅಜ್ಜಯ್ಯ ಆಂಟಿ ಮ್ಯಾಜಿಕ್ ರೇಸ್ ದಿಂದ ನಮ್ಮ ಹಾರುವ ಪವರ್ ಅನ್ನು ಕಸಿದ್ಕೊಂಡ್ರು. ನಕಲಿ ಅಜ್ಜಯ್ಯ ನಾವು ಹಾರಾಡುವುದನ್ನು ತಡೆ ಹಾಕಿದ್ದಾರೆ.
ಆದ್ರೆ ಅವರು ರಂಗೀಲನ ಕಡಾಯಿ ಬಗ್ಗೆ ಮರ್ತೇ ಹೋದ್ರು. ರಂಗೀಲಾ, ಕಡಾಯಿಯಿಂದ ಹಾರಲು ಪ್ರಯತ್ನಿಸಿ. ಸಾರಿ ಫ್ರೆಂಡ್ಸ್, ನನ್ನ ಐಡಿಯಾದಂತೆ ಕೈದಿಗಳ ಕೋಣೆಯನ್ನು ಅವರು ಸೀಲ್ ಪ್ಯಾಕ್ ಮಾಡಿರ್ಬೇಕು. ಒಮ್ಮೆ ಪ್ರಯತ್ನ ಮಾಡಿ ನೋಡ್ಬೇಕಿತ್ತು. ನಾವು ಬೇರೆನಾದ್ರೂ ಪ್ಲಾನ್ ಮಾಡ್ಬೇಕು. ಹಾ, ರುದ್ರ, ನಮ್ಮ ಪ್ಲಾನಿನ ಮೊದಲ ಸ್ಟೆಪ್ ಅಂತೂ ಸಕ್ಸಸ್ ಆಯ್ತು. ಅವ್ರಿಗೇನ್ ಗೊತ್ತು ನಾವು ನಮ್ಮನ್ನು ಅರೆಸ್ಟ್ ಮಾಡ್ಕೊಳ್ಳಲು ಬಂದದ್ದು ಅಂತ. ಈಗ ಹೇಳು, ನೆಕ್ಸ್ಟ್ ಪ್ಲಾನ್ ಏನು? ಈ ನಾಲ್ವರು ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಿದ್ದಾರೆ? ನೀವೇನ್ ಪ್ಲಾನ್ ಮಾಡ್ತಿದ್ರಿ ಬೇಗನೆ ಹೇಳಿ, ನಾವೆಲ್ಲ ಕೇಳಿಕೊಂಡೆವು. ಸೋ ಸಿಂಪಲ್. ಪ್ಲಾನ್ ಈಸ್ ಮಿಷನ್ ಎಸ್ಕೇಪ್. ಬೇಗನೆ ನಡೀರಿ. ಮಾರಾ, ವರುಣ್, ನೀವು ಬೇಗನೆ ಚೇರ್ ಮೇಲೆ ಕೂತ್ಕೊಳ್ಳಿ ಮತ್ತು ಟೇಬಲ್ ಅನ್ನು ಹಿಡಿದು ಇಡಿ. ಆದ್ರೆ ರುದ್ರ, ಇದು ಕೂತ್ಕೊಳ್ಳೋದೆಲ್ಲ ಓಡುವ ಸಮಯ. ಮಾಯರಾ, ಪ್ಲೀಸ್ ಲಿಸನ್. ಕೂತ್ಕೋ. ಇಬಾಯಿಸ್ಕಾ ಫ್ಲೈಯೋ. ಅಜ್ಜಯ್ಯ, ಶಾಕಾಲ ಗೂಢಚಾರರು ಓಡ್ತಿದ್ದಾರೆ. ಇಲ್ಲ, ಅವರು ಬದುಕಿ ಓಡಬಾರದು. ಹಿಡೀರಿ ಅವರನ್ನ. ವೇಗವಾಗಿ ಹಾರಿ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ರಕ್ಷಿಸ್ಕೋಬೇಕು.